ಬೆಳಗಾವಿ ಜಿಲ್ಲೆಯ ರಾಮದುರ್ಗ ಪಟ್ಟಣದ ಚಿನ್ನದ ವ್ಯಾಪಾರಿಯ ಮನೆಯಲ್ಲಿ ಕಳ್ಳತನ ಮಾಡಿ ಕಳ್ಳರು ಪರಾರಿಯಾಗಿದ್ದಾರೆ. ಚಿನ್ನದ ವ್ಯಾಪಾರಿ ವೀರೇಶ ಪತ್ತೇಪುರ ಮನೆಯಲ್ಲಿ ಕಳ್ಳತನವಾಗಿದ್ದು ಸುಮಾರು 1 ಕೋಟಿ ರೂಪಾಯಿ ಮೌಲ್ಯದ 1 ಕೆಜಿ 200 ಗ್ರಾಂ ಚಿನ್ನದ ಆಭರಣ ಕಳ್ಳತನವಾಗಿದೆ. ಈ ಸಂಬಂಧ ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಬೆರಳಚ್ಚು ಶ್ವಾನ ದಳದ ಸಿಬ್ಬಂದಿ ಜೊತೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ಸಂಬಂಧ ರಾಮದುರ್ಗ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅಲ್ಲ ಅಟ್ಲೀಸ್ಟ್ ಭಾಳ ಅಬ್ಸರ್ವ್ ಮಾಡಿ ಗೊತ್ತಾಕೈತಿ, ತುಡು ಮಾಡೋ ಮುಂದೆ ಹೆಂಗೆ ಗೊತ್ತಾಕೈತಿ ಗಡಬಡ್ನೆ. ರಾತ್ರಿ ತಡರಾತ್ರಿ ನಾವು 1 ಗಂಟೆಗೆ ಬಂದಿದ್ವಿ. 1 ಗಂಟೆಗೆ ಬಂದಾಗ ನಮ್ಮ ತಮ್ಮನ ಊರಲ್ಲಿದ್ದಿಲ್ಲ. ಮಧ್ಯಾಹ್ನ 3:30 ಅವನು ಹೋಗಿದ್ದಾನೆ. 3:30 ಹೋಗಿದಾಗ ನಾವು ರಾತ್ರಿ 1 ಗಂಟೆಗೆ ಬಂದಾಗ ನಮಗೂ ಗೊತ್ತಾಗಿಲ್ಲ. ಬೆಳಿಗ್ಗೆ ಎದ್ದು ಕೆಲಸದವ್ರು ಬಂದು ಬಾಗಲ ಹೊಡೆದಿದ್ದು ನೋಡಿದ್ದಾರೆ. ನೋಡಿದ್ಮೇಲೆ ನಮ್ಮನ್ನು ಕರೆದಿದ್ದಾರೆ. ನಾವು ಹೋಗಿ ಮೇಲೆ ನೋಡಿದ್ರಾಗ ಅವೆಲ್ಲ ವಾರ್ಡ್ರೋಬ್ದಲ್ಲಿರೋ ಸಾಮಾನುಗಳೆಲ್ಲ ಹೋಗಿದಾವ. ನಮ್ಮ ತಮ್ಮರಿಗೆ ಫೋನ್ ಹಚ್ಚಿ ಕೇಳಿದ್ವಿ, ಎಲ್ಲಿ ಇಟ್ಟಿದ್ವಿ ಅಂತ. ಇಲ್ಲ ಅಲ್ಲೇ ಇಟ್ಟಿದ್ವು ಅಂದ್ರು. ಅಲ್ಲೇ ಇಟ್ಟಿದ್ದು ಅಂದ್ಕೊಳ್ಳಿ ಮತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆಲ್ಲ ಇನ್ಫಾರ್ಮೇಶನ್ ಕೊಟ್ಟು ಕರೆಸಿ ಎಲ್ಲ ಎನ್ಕ್ವೈರಿ ಆಯ್ತು. ನಿಖರವಾಗಿ ಎಷ್ಟಂತ ಗೊತ್ತಿಲ್ಲ. ಅಪ್ರಾಕ್ಸಿಮೇಟ್ ನನ್ನ ಪ್ರಕಾರ 12ರಿಂದ 13 ಗ್ರಾಮ್ ಹೋಗಿರ್ಬೇಕು. ನಾಳೆ ಬೆಳಗ್ಗೆ ನಮ್ಮ ತಮ್ಮ ಬರ್ತಾನ. ನಿಖರವಾಗಿ ಎಷ್ಟು ತೂಕ ಹೋಗಿದೆ ಅನ್ನೋದು ಅವನಿಗೆ ಗೊತ್ತು. ವಾರ್ಡ್ರೋಬ್ ಅಲ್ಲಿ ಮಾತ್ರ ಈಗ ಡ್ರಾದಲ್ಲಿ ಏನೂ ಸಾಮಾನ್ಯ ಒಂದು ಐಟಮು ಇಲ್ಲ. ಕೆಲವೊಂದು ಐಟಮ್ ಇದಾವ ಅಂದ್ರೆ ಅವೆಲ್ಲ ರೋಡ್ ಗೋಲ್ಡ್ ಐಟಮ್, ಪಾಲಿಶ್ ಐಟಮ್. ಅದ ಅವ್ರಿಗೆ ಗೊತ್ತಾಗಿ ಬಿಟ್ಟು ಹೋಗಿದಾರೆ ಗೊತ್ತಿಲ್ಲ. ಕ್ಯಾಶ್ ಅದು ಗೊತ್ತಿಲ್ಲ, ಬಟ್ ಅಪ್ರಾಕ್ಸಿಮೇಟ್ ಇಷ್ಟ ಇರ್ಬೋದು ಅಂತ ನನಗೆ ಗೊತ್ತು. ಬಟ್ ಅದಕ್ಕೆ ಹೆಚ್ಚಿಗೆ 12ರಿಂದ 13 ಗ್ರಾಮ್ ಐತಿ. ಇನ್ನೂ ಹೆಚ್ಚಿಂದು ನಮ್ಮ ತಮ್ಮನಿಗೆ ರಾತ್ರಿ ತಡರಾತ್ರಿ ನಾವು